ಸೂಪರ್ ಟೇಸ್ಟಿಯಾಗಿರುವಂತಹ ಕರ್ಬೂಜ ಹಣ್ಣಿನ ಐಸ್ ಕ್ರೀಮ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಕರ್ಬೂಜ ಹಣ್ಣನ್ನು ಬಳಸಿ ಕರ್ಬೂಜದ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಈ ಐಸನ್ನು ಮಾಡ್ಕೊಳ್ಬೋದು. ಮಕ್ಕಳಿಗೂ ಹೊರಗಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಫ್ರೂಟ್ಸನ್ನು ಬಳಸಿ ಐಸನ್ನು ಮಾಡಿಕೊಡ್ಬೋದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಕರ್ಬೂಜ ಹಣ್ಣಿನ ಐಸ್ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಕರ್ಬೂಜ ಹಣ್ಣಿನ ಐಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗೋಡಂಬಿನ ತೆಗೆದುಕೊಂಡಿದ್ದೇನೆ. ಈ ಗೋಡಂಬಿನ ಈ ರೀತಿ ಒಂದು ಬಟ್ಲಿಗೆ ಸೇರಿಸಿ ಈ ಬಟ್ಲಿಗೆ ನೀರನ್ನು ಹಾಕಿ ನೆನೆಸಿಡಬೇಕಾಗುತ್ತೆ. ಇವನ್ನ ರಾತ್ರಿನೇ ನೆನೆಸಿಟ್ಟು ಬೆಳಿಗ್ಗೆ ನಾವು ಈ ಐಸನ್ನು ಮಾಡ್ಕೊಳ್ಬೋದು. ಇಲ್ಲ ಟೈಮ್ ಇಲ್ಲ ಅಂದವರು ಈ ರೀತಿ ಬಿಸಿನೀರನ್ನು ಹಾಕಿ ನೆನೆಸಿಡ್ಬೋದು. 1 ಗಂಟೆ ಕಾಲ ಇವನ್ನ ನೆನೆಸಿಡಬೇಕಾಗುತ್ತೆ. ಇದಕ್ಕೇ ನಾನಿಲ್ಲಿ ಚಿಟಿಕೆ ಆಗುವಷ್ಟು ಒಂದು 8 ದಳದಷ್ಟು ಕೇಸರಿ ದಳನ ಹಾಕ್ತಾ ಇದ್ದೇನೆ. ಈ ಸ್ಯಾಫ್ರನ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಒಳ್ಳೆ ಕಲರು ಹಾಗೂ ಒಂದೊಳ್ಳೆ ಫ್ಲೇವರ್ಗೋಸ್ಕರ ಈ ಸ್ಯಾಫ್ರನನ್ನು ಬಳಸ್ತಾ ಇದ್ದೇನೆ. ಅನಂತರ ನೋಡ್ಬೋದು ಒಂದು ದಪ್ಪ ಗಾತ್ರದ ಕರ್ಬೂಜ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಈ ಹಣ್ಣನ್ನು ಒಂದು ಸೈಡ್ಗೆ ಈ ರೀತಿಯಾಗಿ ಕಟ್ ಮಾಡಿ ಒಳಗಿರುವಂತಹ ಬೀಜನ ಸಪ್ರೇಟಾಗಿ ಒಂದು ಬಟ್ಲಿಗೆ ತೆಗೆದುಕೊಳ್ತಾ ಇದ್ದೇನೆ. ಬೀಜ ಮಾತ್ರ ಒಂದು ಬಟ್ಲಿಗೆ ತೆಗೆದು ಅನಂತರ ಈ ಕರ್ಬೂಜ ಹಣ್ಣಿನ ಪಲ್ಪನ್ನು ಮತ್ತೊಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಸ್ಪೂನಿನ ಸಹಾಯದಿಂದ ಈ ಕರ್ಬೂಜ ಹಣ್ಣಿನ ಬೀಜವನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಬೀಜ ಎಲ್ಲವನ್ನು ಸಪ್ರೇಟಾಗಿ ತೆಗೆದ ನಂತರ ಈ ಹಣ್ಣಿನ ಪಲ್ಪನ್ನು ಇನ್ನೊಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ಮಾಮೂಲಿಯಾಗಿ ಈ ಬಿಸಿಲಿನಲ್ಲಿ ತಂಪಾಗಿ ಜ್ಯೂಸು ಅಥವಾ ಐಸು ಕೇಳ್ತಾನೆ ಇರ್ತಾರೆ ಮಕ್ಕಳು. ಕರ್ಬೂಜ ಹಣ್ಣು ಮನೆಗಿತ್ತು ಅಂದಲ್ಲಿ ಈ ರೀತಿ ಮಾಡಿಕೊಡಿ, ಮಕ್ಕಳಂತೂ ತುಂಬಾ ಖುಷಿಯಿಂದ ತಿಂತಾರೆ. ನೋಡಿ, ಈ ರೀತಿಯಾಗಿ ಕರ್ಬೂಜ ಪಲ್ಪನ್ನು ಸಹ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದುಕೊಳ್ಬೇಕಾಗುತ್ತೆ. ನಂತರ ಇದನ್ನು ಒಂದು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಈ ಕರ್ಬೂಜ ಪಲ್ಪನ್ನು ತೆಗೆದಿದ್ವಲ್ಲ, ಈ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲ ಕರ್ಬೂಜನೂ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಹಾಗೆಯೇ ಇದಕ್ಕೆ ನೆನೆಸಿಟ್ಟಂತಹ ಗೋಡಂಬಿ ಹಾಗೂ ಕೇಸರಿ ದಳದ ನೀರನ್ನು ಸಮೇತ ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸ್ತಾ ಇದ್ದೇನೆ. ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಮೇಲೆ ಇರುವಂತಹ ಹಾಲಿನ ಕೆನೆನ ಇದಕ್ಕೆ ಸೇರಿಸಬೇಕಾಗುತ್ತೆ. ಅನಂತರ ಸ್ವೀಟ್ನೆಸ್ಗೆ ಅಂತ ನಾನಿಲ್ಲಿ ಮಿಲ್ಕ್ ಮೇಡನ್ನು ಬಳಸ್ತಾ ಇದ್ದೇನೆ. ಈ ರೀತಿ ಮಿಲ್ಕ್ ಮೇಡನ್ನು ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಮಾತ್ರ ಸೇರಿಸ್ತಾ ಇದ್ದೇನೆ. ಈ ಕರ್ಬೂಜ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಮಾತ್ರ ಈ ಮಿಲ್ಕ್ ಮೇಡನ್ನು ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ಆದಷ್ಟು ನುಣ್ಣಗೆ ನಾವು ಇದನ್ನು ರುಬ್ಕೊಳ್ಬೇಕು. ಈಗ ಈ ರುಬ್ಬಿರುವಂತಹ ಮಿಶ್ರಣವನ್ನು ನಾವು ಕರ್ಬೂಜನ ಸಪ್ರೇಟಾಗಿ ಪಲ್ಪನ್ನು ತೆಗೆದಿದ್ವಲ್ಲ, ಈ ಕರ್ಬೂಜಾಗೆ ತುಂಬಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಕರ್ಬೂಜ ಎಷ್ಟು ಹಿಡಿಯುತ್ತೋ ಅಷ್ಟು ಮಿಶ್ರಣವನ್ನು ಈ ರೀತಿಯಾಗಿ ತುಂಬಿಸಿದ ನಂತರ ಈಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಹಾಗೂ ಸಣ್ಣದಾಗಿ ಕಟ್ ಮಾಡಿರುವಂತಹ ಪಿಸ್ತಾನ ಸೇರಿಸ್ತಾ ಇದ್ದೇನೆ. ನಂತರ ಕಲರ್ಫುಲ್ ಆಗಿರಲಿ ಅಂತ ಕಲರ್ಫುಲ್ ಆದಂತಹ ಟ್ಯೂಟಿ ಫ್ರೂಟಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಸೇರಿಸಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ನಂತರ ಮೇಲೆ ಸಹ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬಾದಾಮಿ ಹಾಗೂ ಪಿಸ್ತಾ, ನಂತರ ಸ್ವಲ್ಪ ಟ್ಯೂಟಿ ಫ್ರೂಟಿನೂ ಸಹ ಸೇರಿಸಿ ನಂತರ ಕಟ್ ಮಾಡಿರುವಂತಹ ಕರ್ಬೂಜ ಎಡ್ಜನ್ನು ಇದಕ್ಕೆ ಈ ರೀತಿಯಾಗಿ ಕ್ಲೋಸ್ ಮಾಡಿ ಇದನ್ನು 8 ಗಂಟೆಗಳ ಕಾಲ ಅಥವಾ ರಾತ್ರಿ ಇಡೀ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಇದನ್ನು ನಾನಿಲ್ಲಿ ರಾತ್ರಿ ಇಡೀ ಫ್ರಿಜ್ಜಲ್ಲಿಟ್ಟು ಮರುದಿನ ಇದನ್ನು ತೋರಿಸ್ತೇನೆ. ನೋಡ್ಬೋದು, ನಾನಿಲ್ಲಿ ರಾತ್ರಿ ಇಡೀ ಫ್ರಿಜ್ಜಲ್ಲಿ ಇಟ್ಟಿದ್ದೆ.
ಮಾರನೇ ದಿನ ಇದನ್ನು ತೋರಿಸ್ತಾ ಇದ್ದೇನೆ. ಇದನ್ನು ಫ್ರಿಜ್ಜಿಂದ ತೆಗೆದಿದ್ದೇನೆ. ಒಂದು 3ರಿಂದ 4 ನಿಮಿಷ 5 ನಿಮಿಷ ಇವನ್ನ ಹಾಗೆಯೇ ಬಿಟ್ಟ ನಂತರ ಇದನ್ನು ಕಟ್ ಮಾಡ್ಬೋದು. ನಾನಿಲ್ಲಿ ಒಂದು 5 ನಿಮಿಷ ಹಾಗೆಯೇ ಬಿಟ್ಟಿದ್ದೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ. ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಬೋದು. ಈ ರೀತಿಯಾಗಿ ನಾನಿಲ್ಲಿ ಸರ್ಕಲ್ ಶೇಪಲ್ಲೇ ಕಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ನಾವಿಲ್ಲಿ ಸಾಫ್ರಾನನ್ನು ಬಳಸಿರೋದ್ರಿಂದ ಯೆಲ್ಲೋಯಿಶ್ ಬಂದಿದೆ. ಗೋಡಂಬಿನ ಬಳಸಿದ್ದೀವಿ. ಕ್ರೀಮಿಯಾಗಿ ತುಂಬಾ ರುಚಿಯಾಗಿರುತ್ತೆ ಈ ಐಸ್ ಅಂತೂ. ನೋಡ್ಬೋದು ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಕರ್ಬೂಜ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ಮಕ್ಕಳಿಗೆ ಐಸ್ ಕೇಳಿದಾಗ ಹೆಲ್ತಿಯಾಗಿ ಈ ರೀತಿಯಾಗಿ ಹಣ್ಣಿನಿಂದ ಐಸನ್ನು ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಎಷ್ಟು ಕ್ರೀಮಿಯಾಗಿ ಅಲ್ಲಲ್ಲಿ ಡ್ರೈ ಫ್ರೂಟ್ಸು ಬಾಯಿಗೆ ಸಿಗ್ತಾ ತುಂಬಾ ಕ್ರೀಮಿಯಾಗಿ ತುಂಬಾ ರುಚಿಯಾಗಿದೆ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಕರ್ಬೂಜ ಹಣ್ಣಿನ ಐಸ್ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.